ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ನಿರಾಶೆಯ ಜೀವನಕ್ಕೆ ಬೆಳಕು ತರುವ ದೇವರ ಮಹಿಮೆಯ ಸಂದೇಶವೇ ನಿರೀಕ್ಷೆಯ ವಾಕ್ಯ. ಈ ನಿರೀಕ್ಷೆಯ ವಾಕ್ಯಗಳು ನಿಮ್ಮ ಜೀವನದಲ್ಲಿ ನಿರಾಶೆಯನ್ನು ದೂರ ಮಾಡಿ ಹೊಸ ನಿರೀಕ್ಷೆಯನ್ನು ತರಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರೀತಿಯೇ ದೊಡ್ಡದು. ಅದಕ್ಕೆ ಆಧಾರವಾಗಿ 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಅಪೊಸ್ತಲ ಪೌಲನು ಪ್ರೀತಿಗೆಂದು ಒಂದು ಅಧ್ಯಾಯವನ್ನೇ ಬರೆದನು. ಅದು ಕೊರಿಂಥದವರೆಗೆ ಬರೆದ 1ನೇ ಪತ್ರಿಕೆಯ 13ನೇ ಅಧ್ಯಾಯ. ನಮಗೆ ಎಲ್ಲವೂ ಇದ್ದು ಪ್ರೀತಿ ಇಲ್ಲದವರಾಗಿದ್ದರೆ ಏನು ಇಲ್ಲದವರಂತೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರೀತಿಯನ್ನು ಬೋಧಿಸಿದ್ದು ಮಾತ್ರವಲ್ಲ, ಅವರ ಜೀವಿತದಲ್ಲಿ ಕಾರ್ಯರೂಪವಾಗಿ ಎಲ್ಲರನ್ನ ಪ್ರೀತಿಸಿದರು. ಕ್ರಿಸ್ತನ ಪ್ರೀತಿ ದೈವಿಕವಾದ ತ್ಯಾಗಪೂರಿತವಾದ ಪ್ರೀತಿಯಾಗಿದೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಎಷ್ಟೋ ಜನರು ತಮ್ಮ ಸ್ವಂತ ಸಹೋದರ ಸಹೋದರಿಯರ ಬಳಿ ಪ್ರೀತಿ ತೋರಿಸದೆ ಬೇರೆಯವರನ್ನು ಪ್ರೀತಿಸುವವರಾಗಿರುತ್ತಾರೆ. ಆದರೆ ಕೆಲವು ವರ್ಷ ಪೂರ್ತಿ ತನ್ನ ಸಹೋದರನ ಅಥವಾ ಸಹೋದರಿಯ ಬಳಿ ಮಾತನಾಡದೇ ಇರುತ್ತಾರೆ. ಅವ್ರು ಹೇಳ್ತಾರೆ, ನಾವು ದೇವರನ್ನ ತುಂಬ ಪ್ರೀತಿಸ್ತೀವಿ ಪಾಸ್ಟರ್. ಆದರೆ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂಬುದಾಗಿ ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನಂತೆ. ನೋಡ್ರಿ, ಮೊದಲು ನಿಮ್ಮ ಸಹೋದರಿಯನ್ನು ಪ್ರೀತಿಸಿದರೆ ಆಮೇಲೆ ಕಾಣದಿರುವ ದೇವರನ್ನು ಪ್ರೀತಿಸಬಹುದು. ಕಣ್ಣಿಗೆ ಕಾಣುವ ಸಹೋದರಿಯನ್ನು ಪ್ರೀತಿಸದೆ ನಾವು ಬರೀ ದೇವರನ್ನ ಪ್ರೀತಿಸ್ತೀವಂತ ಹೇಳಿದ್ರೆ ಅದು ಸುಳ್ಳಾಗಿದೆ ಅಂತ ಸತ್ಯವೇದ ಹೇಳ್ತದೆ. ಮೊದಲು ನಾವು ದೇವರನ್ನು ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ದೇವರನ್ನ ಪ್ರೀತಿಸಬೇಕಂತೆ. ಅದು ಮೊದಲನೆಯ ಆಜ್ಞೆ. ಇನ್ನೊಂದು ಆಜ್ಞೆ ಇದ್ದರೆ, 2ನೇ ಆಜ್ಞೆ ಏನು? ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ನಾವು ದೇವರನ್ನೂ ಪ್ರೀತಿಸಬೇಕು, ನಮ್ಮ ನೆರೆಯವರನ್ನು, ಸಹೋದರ ಸಹೋದರಿಯರನ್ನು ನಾವು ಪ್ರೀತಿಸುವವರಾಗಿರಬೇಕು. ಪ್ರತಿಯೊಬ್ಬ ಕ್ರೈಸ್ತನು ಪ್ರೀತಿಸುವ ಕ್ರೈಸ್ತನಾಗಿರಬೇಕ್ರಿ. ನಾವೊಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಸ್ಮಿತ್ ವಿಗಲ್ಸ್ವರ್ತ್ ಎಂಬಂಥ ಒಬ್ಬ ಭಕ್ತರು, ಅವರು ರಕ್ಷಣೆ ಹೊಂದುವ ಮೊದಲು ಒಂದು ಪ್ಲಂಬರ್ ಕೆಲಸವನ್ನು ಮಾಡುತ್ತಾ ಇದ್ದರು. ಅವರಿಗೆ ಕ್ರೈಸ್ತ ಮಾರ್ಗ, ಸತ್ಯವೇದ, ಚರ್ಚು, ದೇವರ ಕಾರ್ಯ ಯಾವುದೂ ಇಷ್ಟವಾಗ್ತಾ ಇರಲಿಲ್ಲ. ಆದರೆ ಅವ್ರ ಹೆಂಡತಿ ದೇವರನ್ನ ನಂಬಿ ರಹಸ್ಯವಾಗಿ ದೇವರನ್ನ ಆರಾಧಿಸಿ ಸಭೆಗೆ ಹೋಗ್ತಾ ಇದ್ದರು. ಒಂದು ಸಾರಿ ಒಂದು ವಿಶೇಷ ಪ್ರಾರ್ಥನಾ ಕೂಟ ಇತ್ತು. ಅವರ ಯಜಮಾನರ ಬಳಿ, ಸ್ಮಿತ್ ವಿಗಲ್ಸ್ವರ್ತ್ ಅವರ ಬಳಿಯಲ್ಲಿ ಹೆಂಡತಿ ಬಂದು, ನಾನು ಕೂಟಕ್ಕೆ ಹೋಗಲಿಕ್ಕೆ ಒಂದು ಅನುಮತಿಯನ್ನು ಕೊಡ್ರಿ ಅಂತ ಹೇಳಿದರು. ಇವರು ಅನುಮತಿ ಕೊಟ್ಟರು. ಆದರೆ ಟೈಮ್ ಕರೆಕ್ಟ್ ಬರಬೇಕು, ಲೇಟ್ ಆದರೆ ಮನೆಯಲ್ಲಿ ಸೇರಿಸಲ್ಲಂತೇಳಿ ಒಂದು ಎಚ್ಚರಿಕೆ ಕೊಟ್ಟೆ ಕಳಿಸಿದರು. ಸ್ವಲ್ಪ ಕೂಟ ದೀರ್ಘವಾಗಿ ಹೋಯಿತು. ಪ್ರಾರ್ಥನಾ ಕೂಟ ಮುಗಿದು ಓಡೋಡಿ ಮನೆಗೆ ಬರ್ತಾರೆ. ಲೇಟಾಗಿದ್ದ ಕಾರಣ ಅವರ ಗಂಡ ಬಾಗಿಲನ್ನು ಹಾಕಿಕೊಂಡು ತೆಗೀಲೇ ಇಲ್ಲರಿ. ಅದು ಚಳಿಗಾಲದ ಸಮಯ, ಮಂಜು ಸುರಿಯುತ್ತಾ ಇತ್ತು, ರಾತ್ರಿ ಎಲ್ಲ ಚಳಿ. ಬೆಳಿಗ್ಗೆವರೆಗೂ ಅವ್ರು ಹಾಗೇ ಹೊರಗಡೆ ಮಲಗಿ ಅವರ ಶರೀರ ಎಲ್ಲ ಮರಕಟ್ಟು ಹೋಗಿ ಅವರು ಮೂರ್ಛೆ ತಪ್ಪಿ ಬಿದ್ದುಬಿಟ್ಟಿದ್ರು. ಬೆಳಿಗ್ಗೆ ಹೋಗಿ ಗಂಡ ಓಪನ್ ಮಾಡ್ತಾನೆ, ಹೆಂಡತಿ ಬಿದ್ದಿರೋದನ್ನು ನೋಡಿ ತಕ್ಷಣ ಎತ್ಕೊಂಡು ಹೋಗಿ ಅಲ್ಲಿ ಬೆಂಕಿ ಹಾಕಿದ್ರು ಮನೆಯಲ್ಲಿ. ಅದರ ಮುಂದೆ ಅಲ್ಲಿ ಅವಳನ್ನಿಟ್ಟಾಗ ಮತ್ತೆ ಅವಳಿಗೆ ಎಚ್ಚರವಾಯಿತು. ಎಚ್ಚರವಾದಾಗ ಅವರು ನೇರವಾಗಿ ಗಂಡನನ್ನು ಬೈಲಿಲ್ಲ, ಯಾಕೆ ಹಿಂಗೆ ಮಾಡಿದ್ರಿ ಅಂತೇಳಿ ನೇರ ಕಿಚನ್ಗೆ ಹೋಗಿ ಗಂಡನಿಗೆ ದಿನನಿತ್ಯದಂತೆ ಒಂದು ತಿಂಡಿ ಕಾಫಿಯನ್ನು ತಯಾರಿಸಿ ಮುಗುಳ್ನಗೆಯಿಂದ ಅವ್ರ ಗಂಡನಿಗೆ ಕೊಟ್ರಂತೆ. ಇದನ್ನು ಕಂಡಂಥ ಸ್ಮಿತ್ ಅವರ ಜೀವಿತ ಕರಿಗೆ ಹೋಯಿತು.
ಸುವಾರ್ತೆಗೆ 4 ಪಾಯಿಂಟ್ ಹೇಳಿಲ್ಲ, ರಕ್ಷಣೆಗೆ 4 ಪಾಯಿಂಟ್ ಹೇಳಿಲ್ಲ, ಕ್ರಿಸ್ತನ ಪ್ರೀತಿಯನ್ನು ತೋರಿಸಿದರು. ಅದಾದ ನಂತರ ಅವರು ದೊಡ್ಡ ಸೇವಕರಾದರು. ಅವರ ಸೇವೆಯಲ್ಲಿ ಎಷ್ಟೋ ಸತ್ತವರನ್ನು ಎಬ್ಬಿಸಿದ್ದಾರೆ, ಬಹಳ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಅವರ ರಕ್ಷಣೆಗೆ ಕಾರಣ ಏನಂದರೆ ಅವರ ಹೆಂಡತಿ ತೋರಿಸಿದ ಪ್ರೀತಿ. ನಮ್ಮ ಜೀವಿತದಲ್ಲಿ ಕೂಡ ಆ ದೈವಿಕ ಪ್ರೀತಿಯಿಂದ ನಾವು ಬೇರೆಯವರಿಗೆ ತೋರಿಸುವಾಗ ಅನೇಕರ ಜೀವಿತ ಬದಲಾಗ್ತದೆ. ಆದುದರಿಂದ ಈ ದೈವಿಕವಾದ ಪ್ರೀತಿಯನ್ನು ತೋರಿಸೋಣ. ದೇವರು ನಮಗೆ ಸಹಾಯ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಂಬಿಕೆ, ನಿರೀಕ್ಷೆ ದೇವರೇ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ ಹೇಳಿದ್ರಿ ಸ್ವಾಮಿ. ಕರ್ತನೇ, ನಮ್ಮ ಜೀವನದಲ್ಲಿ ಕೂಡ ಈ ದೈವಿಕ ಪ್ರೀತಿಯಲ್ಲಿ ನೆಲೆ ನಿಂತುಕೊಳ್ಳುವಂತೆ ದೇವರೇ, ನಿಮ್ಮನ್ನೂ ಪ್ರೀತಿಸುವಂತೆ, ನೆರೆಯವರನ್ನೂ ಪ್ರೀತಿಸುವಂತೆ, ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸುವಂತೆ ನಮಗೆ ಸಹಾಯ ಮಾಡ್ರಪ್ಪ. ಪ್ರೀತಿ ನಿಮ್ಮಿಂದ ಬರುವಂಥ ಕಾರ್ಯ ಪ್ರತಿಯೊಬ್ಬರನ್ನು ನಿನ್ನ ನಾಮದ ಬಲದಿಂದ ಪ್ರೀತಿಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಎಲ್ಲ ಕ್ಷಮಿಸದೇ ಇರುವ ಅನುಭವ ದೇವರೇ, ಅಂಥ ಕಾರ್ಯಗಳು ನಮ್ಮ ಜೀವಿತವನ್ನು ಬಿಟ್ಟು ನೀಗೆ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಅದ್ಭುತ ನಡೆಯಲಿ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೈವಿಕವಾದ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಪ್ರೀತಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.